ನಾನೇ ಸಮ್ವೇರ್ ಅರೌಂಡ್ 8 years 9 years ಬ್ಯಾಕ್ ಹೆವಿ ಮೈಗ್ರೇನ್ ಇತ್ತು ನನಗೆ. ಆ ಮೈಗ್ರೇನ್ ನನಗೆ ಹೋಗಿದ್ದೆ ನನ್ನ ಆಹಾರ ಪದ್ಧತಿ ಚೇಂಜ್ ಆದಾಗ. ಸೊ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಅ ಲಾಟ್. ನಾವು ಯಾವಾಗ ಒಂಚೂರು ಸಣ್ಣ ಬದಲಾವಣೆ ತಂದ್ಕೊಳ್ತೀವಿ, ತುಂಬ 2 ಅವರ್ಗೆ ಒಂದ್ಸಲಿ ತಿಂತಾಯಿದ್ದೆ, ಹಸುವಾಗತ್ತೆ ನನಗೆ, ತಿನ್ನಲಿಲ್ಲ ಅಂದರೆ ತಲೆನೋವು ಬರುತ್ತೆ ಅಂತ ಹೇಳಿ. ಬಟ್ ಯಾವಾಗ ನಾನು ಅದನ್ನೆಲ್ಲ ಬಿಟ್ಟು 2 ಮೀಲ್ ಎ ಡೇಗೆ ಫಿಕ್ಸ್ ಆದೆ, ದಟ್ ಈಸ್ ವೆನ್ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಸೊ ಇವಾಗ ಆ್ಯಕ್ಟಿವ್ ಆಗಿರೋದ್ರಿಂದ ಮನಸ್ಸಿಗೆ ಹೇಗಿದೆ, ಎಲ್ಲೂ ಯಾವುದೇ ಥರದ್ದು ಬೇರೆ ಥರದ್ದು ಸೇರಿಕೊಂಡು ನಿಮಗೆ ಬಾಧೆ ಪಡಿಸೋದಕ್ಕೆ ಟೈಮೇ ಇಲ್ಲ. ಸೊ ದಟ್ ಈಸ್ ಒನ್. ಪರಿಸರ ರಕ್ಷಣೆ ಅಂತ ಬಂದಾಗ ಹೌದು, ಈ ಮೂರನ್ನು ಒಟ್ಟಿಗೆ ನಾವು ನಿಭಾಯಿಸಲೇಬೇಕು. ಒಂದನ್ನು ಬಿಟ್ಟು ಒಂದು ಇರೋಕ್ಕಾಗಲ್ಲ. ನಾನು ಪರಿಸರದ ಮೇಲೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಐ ವಾಸ್ ದ ಫಸ್ಟ್ ವುಮೆನ್ ಟು ಸ್ಟಾರ್ಟ್ ಗಣೇಶ ಮೇಕಿಂಗ್ ಆನ್ ರೋಡ್. ನನ್ನ ಸ್ಕೂಲ್ ಕೆಳಗಡೆ ಕ್ಲೇಗಳನ್ನೆಲ್ಲ ಕೊಟ್ಟು, ನೀವು ಗಣೇಶನ ಮಾಡಿ ಮನೆಗೆ ತೊಗೊಂಡೋಗಿ ಇದನ್ನೇ ಪೂಜೆ ಮಾಡಿ, ಪೇಂಟೆಡ್ ಗಣೇಶ, ಡಿಸ್ಟೆಂಬರ್ಡ್ ಗಣೇಶ, ಪ್ಲಾಸ್ಟರ್ ಪ್ಯಾರಿಸ್ ಗಣೇಶ ಬೇಡ ಅಂತ ಸ್ಟಾರ್ಟ್ ಮಾಡಿ ಬರ್ತಾ ಬರ್ತಾ ಎಷ್ಟೊಂದು ರೀತಿಲಿ ಬದಲಾವಣೆ ಆಗಿ ನಾನು ಮೀಖಾಸ ಸ್ಟಾರ್ಟ್ ಮಾಡಿದಾಗ ನಮ್ಮ ಹಳೆ ಆಹಾರನೇ ಸರಿಯಾದ ಆಹಾರ, ಮಾಡೋ ರೀತಿ ಸರಿ ಇರಬೇಕು, ಮಾಡಬೇಕಾದ್ರೆ ಭಾವನೆಗಳು ಸರಿ ಇರಬೇಕು, ಇದೆಲ್ಲದನ್ನು ಒಟ್ಟಾಕಿ ನಾನು ಇದನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಮಾಡೋದ್ರಿಂದ ತುಂಬ ನನ್ನ ಮನಸ್ಸಿಗೆ ಹಾಯಿ ಅಂತ ಬರುತ್ತೆ. ತಿಂದವ್ರು ಕೂಡ ಹೇಳ್ತಾರೆ ಇಟ್ ಇಸ್ ಸೋ ಹೀಲಿಂಗ್ ಅಂತ. ಸೊ ಐ ಥಿಂಕ್ ಆಹಾರ, ಮನಸ್ಸು ಮತ್ತು ಪರಿಸರ ಒಂದಕ್ಕೊಂದು ಲಿಂಕ್ ಆಗಿದೆ. ನಾವು ಅದನ್ನ ನೋಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಅಂತ. ಇಲ್ಲಿ ಆ್ಯಕ್ಚುಲಿ ಇದು ಯಾವುದು ಕೂಡ ನನ್ನ ಇದಿಲ್ಲ. ಇದನ್ನು ನಾನು ಗಿಕ್ಚರ್ ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ಉಳಿದ ಅಷ್ಟು ಪ್ಲ್ಯಾನಿಂಗು, ಇದರ ಡಿಸೈನಿಂಗು, ಇದರ ಇಂಟೀರಿಯರ್ ಎಲ್ಲ ಇವಳಿದೆ. ಯಾಕೆಂದರೆ ಒಂದಿದೆ, ಐ ಥಿಂಕ್ ನಾವು ಇಬ್ಬರು ಮದುವೆ ಆಗಿ ಈಗ 32ನೇ ವರ್ಷ ಆಗಿದೆ. ನಾನು ಇವಳನ್ನು ಮದುವೆ ಆಗಬೇಕಾದ್ರೆ ಇವಳಿಗೆ 19 ವರ್ಷ, ನನಗೆ 29 ವರ್ಷ, 10 ವರ್ಷದ ಡಿಫ್ರೆನ್ಸು. ಬಟ್ ನನ್ನ ಸಾಧನೆಯ ನಡುವೆ ಏನಾಗ್ತಿತ್ತು, ಇವಳು ಮನೆ, ಆಮೇಲೆ ಮಕ್ಕಳು, ಆಮೇಲೆ ಇಡೀ ಸಂಸಾರ ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿ ಬಿದ್ದಿದ್ಲು. ಬಟ್ ಬರ್ತಾ ಬರ್ತಾ ಈಗ ನಾನು ಒಂದು ಥರದಲ್ಲಿ ನನಗೇನಾದ್ರು ಮೇಲೆ ಬಂದಿದ್ದರೆ ಅದಕ್ಕೆ ಪೂರ್ಣ ಮಾರ್ಕ್ಸ್ ಇವಳಿಗೆ ಹೋಗಬೇಕು. ಯಾಕೆಂದರೆ ಇವಳು ಪೂರ್ಣವಾಗಿ ಇವಳೊಬ್ಬಳು ಆರ್ಟಿಸ್ಟ್ ಆಗಿದ್ಲು. ಇವಳಲ್ಲಿ ಅಷ್ಟೇ ನನಗಿಂತ ಹೆಚ್ಚಾದಂಥ ಒಂದು ಪಾಸಿಬಿಲಿಟೀಸ್ ಇತ್ತು, ಏನೇನೇನೋ ಮಾಡೋಂಥದ್ದು. ಅದನ್ನು ಬಿಟ್ಟು ಸಂಸಾರ ಅಂತಿದ್ದು. ಈಗ ಒಂದು ಮಕ್ಕಳಿಬ್ಬರು ಒಂದು ತನ್ನಿಂದ ತಾನೇ ಅವ್ರವ್ರದ್ದೇ ದಾರಿನ ನೋಡ್ಕೊಳ್ಳೋದ್ರ ಜೊತೆಗೆ ಈಗ ನಾನು ಕೆಲಸ ಮಾಡುವುದರ ಜೊತೆಗೆ ಇವಳು ಹೊಸದನ್ನೇನೋ ಮಾಡಬೇಕು ಅಂತ ನಾವು ಸ್ಕೂಲ್ ಶುರು ಮಾಡೋ 15 ವರ್ಷ ಆಯಿತು. 18 ವರ್ಷ ಆಯಿತು. 20 ವರ್ಷನೇ ಆಯಿತು. ಈ 20 ವರ್ಷದಲ್ಲಿ ಆಗಾಗ ಕಾಣ್ತಾ ಇದ್ದಂಥ ಸ್ಟ್ರೆಂತ್ ಈಗೇನಾಗಿದೆ ನನಗನ್ನಿಸ್ತಾ ಇರೋದು, ಒಂದು ಹೆಣ್ಣು ಆ್ಯಕ್ಚುಲಿ ಮದುವೆ ಆದ ತಕ್ಷಣ ಒಂದು ಮಗು ಮಾಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದೇನಾ ಅಂತ ಯೋಚನೆ ಮಾಡಿದ್ರೆ ನನ್ನ ಪ್ರಕಾರ ಅದು ಬದಲಾಗಬೇಕು ನಮ್ಮೆಲ್ಲರ ಮನಸ್ಸಿನಲ್ಲಿ. ಅಂದರೆ ನಾವು ಗಂಡಸರ ಮನಸ್ಸಿನಲ್ಲಿ ಯಾವುದೇ ಒಂದು ಹೆಣ್ಣಿಗೆ ಅವಳಿಗೆ ಈಗ ಒಂದೇನಾಗುತ್ತೆ, ನನಗೆ 29 ಇವಳಿಗೆ 19 ಇದ್ದಾಗ ಗೊತ್ತಿಲ್ಲದಾಗ ಒಂದು ಆರ್ಡರ್ನ ಫಾಲೋ ಮಾಡೋ ಥರ ಆಗುತ್ತೆ. ಯಾಕಂದ್ರೆ ನಾನು ದೊಡ್ಡವನಾಗಿರ್ತೀನಿ, ಚಿಕ್ಕವರಾಗಿರ್ತೋ, ನನ್ನ ಗಂಡ ಹೇಳ್ದಂಗೆ ನಾನು ಕೇಳಬೇಕು, ನನಗೆ ಇರಬೇಕು ಅನ್ನೋದು ಅವರು ಅಂದ್ಕೊಳ್ತಾರೆ. ನಾವು ಅದನ್ನೇನು ಮಾಡ್ತೀವಿ, ಗೊತ್ತಿಲ್ಲದೇ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ನನಗನ್ಸತ್ತೆ ಅದು ಆಗಬಾರ್ದು. ಅವರಲ್ಲಿ ಹಿಡನ್ ಟ್ಯಾಲೆಂಟ್ ಇದ್ದರೆ, ಅವರಿಗೆ ಗೊತ್ತಿಲ್ಲದ ವಿಲ್ ಪವರ್ ಇದ್ದು ಅವರು ಏನನ್ನಾದರೂ ಮಾಡಬಹುದು ಅನ್ನೋದನ್ನು ನಾವು ಆಗಲೇ ಕಂಡುಹಿಡಿದಿದ್ರೆ, ಅಥವಾ ನಾನು ಕಂಡುಹಿಡ್ಕೊಂಡಿದ್ರೆ ಇವಳು ಇನ್ನೂ ಏನೋ ದೊಡ್ಡದಾಗಿ ಏನೋ ಮಾಡ್ಬೋದಾಗಿತ್ತು. ಆದರೆ ಈಗ ಅವಳು ಮಾಡ್ತಾ ಇರೋ ಸ್ಟ್ರೆಂತನ್ನು ನೋಡಿದಾಗ ಅವಳೊಳಗೆ ಇಷ್ಟು ದೊಡ್ಡ ಸ್ಟ್ರೆಂತ್ ಇದೆಯಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಅವಳು ಮೊದಲಿಂದಲೂ ಅದಿತ್ತು, ಅದು ಗುರುತಿಸುವಂಥ ಕಣ್ಣಿತ್ತಲ್ಲ, ನನಗೆ ಅಷ್ಟಿರಲಿಲ್ಲ. ಬೇಸಿಕ್ ಪೇಂಟಿಂಗ್ ಮಾಡೋಳು, ಇದು ಮಾಡೋಳು, ಮನೇಲಿ ಮಕ್ಕಳು ಮತ್ತು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಳು, ಅಂದರೆ ಒಂದು ಇಡೀ ಮನೆಯ ಜವಾಬ್ದಾರಿ ಅದನ್ನು ಮೀರಿದ್ದೂ ಕೂಡ ಇದೆ ಅನ್ನೋದು ನನ್ನ ಪ್ರಕಾರ. ಇವತ್ತೇನಾದ್ರು ಇದು ಸೃಷ್ಟಿಯಾಗಿದೆ, ಇದೆಲ್ಲವೂ ಅವಳದೆ. ಇಲ್ಲಿರೋ ಪೇಂಟಿಂಗ್ಸ್ ಯಾವುದೂ ನಂದಿಲ್ಲ. ಇಲ್ಲಿ ಯಾವುದೇ ಇದ್ದರೂ ಕೂಡ ಎಲ್ಲ ಅವಳದೆ. ಆಮೇಲೆ ಇಲ್ಲಿ ನಡೆಯುವ ಕಾರ್ಯಕ್ರಮದ ಕನಸು ಅವಳದೆ. ಆಮೇಲೆ ಅಂದರೆ ಅವಳು ಯಾವತ್ತೂ ಯೋಚನೆ ಮಾಡೋದು ಸಮಾಜಮುಖಿಯಾಗಿ. ಅಂದರೆ ಒಂದು ಪರಿಸರ ಇರ್ಬೋದು, ಅಂದರೆ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಉಪಯೋಗಿಸಲ್ಲ. ಅದು ನಿಷಿದ್ಧ ಅಂದರೆ ನಿಷಿದ್ಧ. ದಾರಿಯಲ್ಲಿ ಯಾರದೇ ಒಂದು ಅಂಗಡಿಗೆ ಹೋಗಿ ಪ್ಲಾಸ್ಟಿಕ್ ಮಾಡ್ತಾರೆ, ಡೈರೆಕ್ಟಾಗಿ ಹೋಗಿ ನೀವು ಪ್ಲಾಸ್ಟಿಕ್ಕನ್ನು ಕೊಡಬೇಡಿ ಅಂಥೇಳಿ ಇವಳು ಜೀಪಲ್ಲೇ ಎಲ್ಲರೂ ಬ್ಯಾಗ್ ಇಟ್ಕೊಂಡಿರ್ತಾಳೆ, ತೊಗೊಂಡೋಗಿ ಒಂದು 20 ಬ್ಯಾಗ್ ಕೊಟ್ಟು ಇದರಲ್ಲಿ ಜನರಿಗೆ ಕೊಡಿ ಅಂತ ಹೇಳಿ ಆ ಥರದ ಮನೋಭಾವನೆ. ಆಮೇಲೆ ಯಾವಾಗಲೂ ಹೊಸದನ್ನು ನೋಡೋದು, ಅದು ಹಳೆಯದರ ಮೂಲಕ, ಅಂದರೆ ನಮ್ಮ ರೂಟ್ಸ್ ಇದೆಯಲ್ಲ ಅದರ ಮೂಲಕ ಅದನ್ನು ಅವಳು ಕಂಡು ಹಿಡ್ಕೊಳ್ತಾ ಹೋಗ್ತಾ ಇದೀಗ ಒಂದು ಮೀಖಾಸ ತನ್ನಿಂದ ತಾನೇ ಒಂದು ಬೇರೆ ರೀತಿಯಲ್ಲಿ ಹರಡ್ಕೊಳ್ತಾ ಇದೆ. ಆಮೇಲೆ ಇದು ಹೋಟೆಲ್ ಅಲ್ಲ, ಕೆಫೆ ಅಂತ ಕರಿತೀವಿ, ಇದು ಹೋಟೆಲ್ ಅಲ್ಲ. ಇದು ನಿಮ್ಮ ಮನಸ್ಸು ಮತ್ತು ನಮ್ಮ ಮನಸ್ಸು ಮತ್ತು ಪರಿಸರದೊಂದಿಗೆ ಬೆರೆಯುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಬೇಕು ಅನ್ನೋದು. ಆಹಾರ ಪದ್ಧತಿಯಲ್ಲಾಗಲಿ ಅಥವಾ ನಮ್ಮ ಯೋಚನಾ ಕ್ರಮದಲ್ಲಾಗಲಿ
ಜೊತೆಗೆ ನಮ್ಮ ಆ್ಯಂಬಿಯನ್ಸಲ್ಲಿ ಕ್ರಿಯೇಟ್ ಮಾಡಿದ್ರು ಕೂಡ ಹಾಗೆ ಮಾಡಿದ್ವಿ ನಾವು. ಒಂದು ಬುಕ್ಸ್ ಇರ್ಬೋದು, ನೀವು ಬಂದು ಓದ್ಬೋದು, ನೋಡ್ಬೋದು, ಆಮೇಲೆ ಇಲ್ಲಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಇಲ್ಲಿ ಬರೀ ಸಾಹಿತ್ಯದ ಬುಕ್ಸ್ ಇಲ್ಲ, ಸೈನ್ಸ್ ಬಗ್ಗೆ ಇದೆ, ಪೇಂಟಿಂಗ್ ಬಗ್ಗೆ ಇದೆ, ಆಮೇಲೆ ಮಕ್ಕಳ ಸಾಹಿತ್ಯದ ಮೇಲೆ ಬುಕ್ಗಳಿದೆ, ಮಕ್ಕಳ ಕ್ರಾಫ್ಟ್ ಮೇಲೆ ಬುಕ್ಸ್ ಇದೆ, ಮಕ್ಕಳ ಮ್ಯಾಥಮೆಟಿಕ್ಸ್ನ ಬೇಸಿಕ್ ಆಟದ ಜೊತೆಗೆ ಆಡುವಂಥ ಬುಕ್ಸ್ಗಳಿದೆ. ಆಮೇಲೆ ನಿಮಗೆ ಇಡೀ ಜಗತ್ತನ್ನು ತೋರಿಸುವಂಥ ಸೋಷಿಯಲ್ ಸ್ಟಡೀಸ್ ಅಂತ ಏನು ಕರಿತೀವಿ, ಅದರ ಮೇಲೆ ಬುಕ್ಸ್ಗಳಿದೆ. ಅಂದರೆ ಮಕ್ಕಳ ಮನಸ್ಸಿಗೆ ತಕ್ಕನಾದಂಥ ಅವರ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಳೋ ಬುಕ್. ಅದಕ್ಕೆಲ್ಲ ಕಾರಣ ಇವಳೆ ಕಲೆಕ್ಟ್ ಮಾಡಿರೋದೆಲ್ಲ ನಾವಿಬ್ಬರು ಕಲೆಕ್ಟ್ ಮಾಡಿ. ಆದರೆ ಈ ಸ್ಪೇಸ್ ಏನಾದ್ರು ಆಗಿದ್ದರೆ ಅದು ಮೀರಾ ಸ್ಪೇಸ್. ಅದು ನಾನು ಇಲ್ಲಿ ನಿಮಿತ್ತ ಮಾತ್ರ ಆ್ಯಕ್ಚುಲಿ. ಅದರ ಪೂರ್ಣ ಕನಸು ಇದನ್ನು ನಡೆಸ್ಕೊಂಡು ಹೋಗೋದಿರ್ಬೋದು. ಇದರ ಎಲ್ಲ ಐಡಿಯಾಸ್ ಎಲ್ಲ ಅವಳದೆ. ನಾನು ಆಗಾಗ ಬರ್ತೀನಿ, ಇಲ್ಲೇ ಇದ್ದರೂ ಅವಳ ಜೊತೆ ಈ ಕೆಲಸಕ್ಕೆ ಬರ್ತೀನಿ. ನನಗೊಂದು ಸ್ವಲ್ಪ ಒಂದು ಹೆಸರಿರೋದ್ರಿಂದ ಅದನ್ನು ನಾನಿಲ್ಲಿ ಜನರ ಜೊತೆಗಿದ್ದಾಗ ಒಂದು ಇಂಟ್ರ್ಯಾಕ್ಷನ್ ಆಗುತ್ತೆ. ಆದರೆ ಇದರ ಹಿಂದಿರುವ ಏನೇ ಇದ್ದಿದ್ರೂ ಅದರ ಪೂರ್ಣವಾದ ಬೆಳಕು ಇವಳಿದೆ. ಹಾಗಾಗಿ ಇವಳು ಬೆಳಕಾಗಿದ್ದಾಳೆ, ನಾನು ನೆರಳಾಗಿದ್ದೀನಿ.